ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯ ಗೌಡ. ಸರ್ವಂತರ್ಯಾಮಿ, ಎಲ್ಲರ ಕೈಯಲ್ಲೂ ನಾನೇ ಸ್ವಾಮಿ. ಈ ಟೈಟಲ್ ಮೂಲಕ ಏನ್ ಹೇಳಕ್ ಹೊರಟಿದ್ದಾರೆ ಅನ್ನುವಂಥದ್ದು ನನಗಂತೂ ಗೊತ್ತಿಲ್ಲ. ನೀವು ತಿಳ್ಕೊಬೇಕು ಅನ್ನುವಂತಹ ಕುತೂಹಲ ಇದ್ರೆ ಬನ್ನಿ, ಇವತ್ತು ನಮ್ ಜೊತೆ ಆಟೋ ನಾಗರಾಜ್ ಅವರು ಇದ್ದಾರೆ. ಅವ್ರ ಹತ್ರನೇ ಕೇಳ್ಕೊಂಡ್ ಬರ್ತೀನಿ. ಸರ್, ಸರ್ವಂತರ್ಯಾಮಿ ಇನ್ನೇನು ಇದೇ ಜುಲೈ 17ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರ ಕೈಯಲ್ಲೂ ನಾನೇ ಸ್ವಾಮಿ, ಈ ಟ್ಯಾಗ್ ಲೈನ್ ಮೂಲಕ ಏನ್ ಹೇಳಕ್ ಹೊರಟಿದ್ದೀರಾ ಅಂತ. ಸರ್ವಂತರ್ಯಾಮಿ ಅನ್ನೋದು ದೇವರು ಎಲ್ಲ ಕಡೆ ಇರ್ತಾನೋ ಇರಲ್ವೋ ಗೊತ್ತಿಲ್ಲ, ಮೊಬೈಲ್ ಎಲ್ಲ ಕಡೆ ಇರುತ್ತೆ. ಅದೇ ಇವತ್ತಿನ ಸರ್ವಂತರ್ಯಾಮಿ. ನಮ್ಮ ಚಿತ್ರದ ನಿರ್ದೇಶಕರು ಬಂದು ರಂಗಸ್ವಾಮಿಯವರು. ಸುಮಾರು ಅವ್ರಿಗೊಂದು 25-30 ವರ್ಷದ ಕನಸು ಒಂದು ಸಿನಿಮಾ ಮಾಡಬೇಕು ಅಂತ. ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದನ್ನು ಕೊಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು ಅಂತೇಳಿ ರಂಗಸ್ವಾಮಿಯವರು 4 ಸಾಂಗನ್ನು ಅವರೇ ಬರೆದು ಅವರೇ ನಿರ್ದೇಶನ ಮಾಡಿ ಅವ್ರ ಮಗಳು ಪ್ರೊಡ್ಯೂಸ್ ಮಾಡಿದ್ದಾರೆ. ಸಮಾಜಕ್ಕೆ ಈ ಸಿನಿಮಾ ನೋಡಿದ್ರೆ ಒಂದೊಳ್ಳೆ ಮಾಹಿತಿ ಸಿಗುತ್ತೆ. ಇತ್ತಿನ ದಿನಗಳಲ್ಲಿ ಮೊಬೈಲು ಎಷ್ಟು ಉಪಯೋಗನೋ ಅಷ್ಟೇ ಅನನುಕೂಲ ಮೊಬೈಲಿಂದ ಆಗಿದೆ. ಮಕ್ಕಳಂತೂ ಮೊಬೈಲ್ ಇಲ್ಲದೆ ಊಟ ಮಾಡಲ್ಲ. ಅದು ಮೊಬೈಲಲ್ಲಿ ಒಂದು ಐಫೈ ಮೊಬೈಲ್ ಬೇಕು, ಐಫೋನ್ ಬೇಕು, ಆ ಫೋನ್ ಬೇಕು ಅಂದರೆ ಪೇರೆಂಟ್ಸ್ಗೆ ಎಷ್ಟು ಹಿಂಸೆ ಮಾಡಿ ಟಾರ್ಚರ್ ಮಾಡಿ ಪೇರೆಂಟ್ಸ್ಗೆ ಊಟ ಮಾಡದೆ ಟಾರ್ಚರ್ ಕೊಡ್ತಾರೆ, ಸ್ಕೂಲ್ಗೆ ಹೋಗಲ್ಲ ಅಂತ ಟಾರ್ಚರ್ ಕೊಡ್ತಾರೆ. ಮಕ್ಕಳು ಪೇರೆಂಟ್ಸ್ಗೆ ಗೊತ್ತಿಲ್ಲ ಪಾಪ, ಅವರು ಮಧ್ಯಮ ವರ್ಗದವರು ಏನು ಕೆಲಸ ಮಾಡ್ತಾರೋ, ಆಟೋ ಓಡಿಸ್ತಾರೋ, ಕೂಲಿ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಮಕ್ಕಳಿಗೆ ಮೊಬೈಲ್ ಅಂತ ಕೊಡಲೇಬೇಕು, ಇಲ್ಲ ಸ್ಕೂಲ್ಗೆ ಹೋಗಲ್ಲ ಆಟ ಮಾಡ್ತಾರೆ, ಊಟ ಮಾಡಲ್ಲ ಅಂತ ಆಟ ಮಾಡ್ತಾರೆ. ಸೊ ಮೊಬೈಲಿಂದ ಏನೇನು ಅನಾನುಕೂಲಗಳಾಗಿದೆ ಎಂದು ಎಷ್ಟೋ ಜನ ಗೊತ್ತೇ ಇಲ್ಲ. ಬೆಳಗ್ಗೆ ಆಯಿತು ಅಂದರೆ ಫಸ್ಟ್ ದೇವ್ರ ಮುಖ ನೋಡೋದು ಬದಲು ಮೊಬೈಲ್ ನೋಡ್ತೀವಿ, ಕಣ್ಣು ಹಾಳಾಗುತ್ತೆ, ಮತ್ತು ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತು ಇತ್ತೀಚೆಗಂತೂ ಕ್ಯಾನ್ಸರ್ ಅನ್ನೋದು ಮಾರಕ ಆಗ್ಬಿಟ್ಟಿದೆ. ಮೊಬೈಲಿಂದಲೇ ಬರುತ್ತೆ ಅಂತಲ್ಲ, ಮೊಬೈಲು ಒಂದು ಕಾರಣ. ಆ ಕಾರಣ ಈ ಮೊಬೈಲಿಂದ ಆಗುತ್ತೆ ಅನ್ನೋದು ನಮ್ಮ ಸರ್ವಂತರ್ಯಾಮಿ ಚಿತ್ರತಂಡ ಹೇಳಕ್ಕೆ ಬಂದಿದ್ದೀವಿ. ಸರ್, ಫೋನ್ ಅನ್ನೋದು ಈಗ ನೀವು ಅಂದಾಗಲೇ ಎಲ್ಲೆಡೆ ಹರಡ್ಕೊಂಡಿದೆ. ಬಟ್ ನೀವು ಈ ಒಂದಿದ್ರಿಂದ ಮೆಸೇಜ್ ಕೊಡಕ್ ಹೊರಟಿದ್ದೀರಾ. ಬಟ್ ಇದಕ್ಕೆ ಎಷ್ಟು ಜನರಿಗೆ ತಲುಪುವಂತಹ ಕೆಲಸ ಆಗುತ್ತೆ ಅಂತ ಗೊತ್ತಿಲ್ಲ. ಹೇಳ್ಬೋದು ತುಂಬ ಜನ, ಮೊಬೈಲ್ ಇಲ್ಲದೆ ಈ ಕಂಟೆಂಟ್ ಬರೋದು ಮೊಬೈಲಿಂದಲೇ ಇರೋದು, ಮೊಬೈಲಲ್ಲೇ ನೋಡ್ತೀವಿ ನಾವು. ಬಟ್ ಅಟ್ಲೀಸ್ಟು ನಾವು ಹೇಳೋ ಕಂಟೆಂಟು, ನಾವು ಹೇಳುವಂಥ ನಮ್ಮ ಸಿನಿಮಾದ ಮುಖಾಂತರ ಹೇಳುವಂಥದ್ದು ಜನತೆಗೆ ಒಂದು 5% ಆದ್ರೂ ರೀಚ್ ಆಗುತ್ತೆ. ಹೌದು, ಮೊಬೈಲಿಂದ ನೋಡಪ್ಪ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ, ಆನ್ಲೈನಲ್ಲಿ ಏನೇನು ಗೇಮ್ ಆಗುತ್ತೆ, ಆನ್ಲೈನ್ ಮಕ್ಕಳು ಎಷ್ಟು ಹಾಳಾಗ್ತಿದ್ದಾರೆ, ಆನ್ಲೈನ್ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಸಿನಿಮಾ ಮಾಡ್ತಿದ್ದೀವಿ. ಸೊ ಒಬ್ಬ ವ್ಯಕ್ತಿ ತಾನು ಇದು ನೋಡಿದ್ರೆ ಪ್ರಾಬ್ಲಮ್ ಅಂತ ಗೊತ್ತಿದ್ರು ಕೂಡ ಒಂದು ಮೀಡಿಯಾದಲ್ಲಿ, ಒಂದು ಟಿವಿಲಿ ನೋಡಿದಾಗ ಹೌದು ಚೇಂಜಸ್ ಆಗಬೇಕು ಅನ್ನೋ ಮನಸ್ಥಿತಿ ಅವ್ರ ಮನಸ್ಸು ಬರುತ್ತೆ. ನಮ್ಮ ಮುಖಾಂತರ ಒಂದು 10 ಜನಕ್ಕಾದರೂ ಮೊಬೈಲನ್ನು ಕಮ್ಮಿ ಮಾಡಿ ಏನೋ ಹೇಳುವಂಥ ವಿಷಯಗಳನ್ನು ನಾವು ಈ ಸಿನಿಮಾದಲ್ಲಿ ಮಾಡಿದ್ವಿ. 100% ನಮ್ಮ ಸಿನಿಮಾ ನೋಡಿದವ್ರಿಗೆ ತುಂಬ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಬರ್ತಾರೆ. ಹೊರಗಡೆ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಾಗಲೂ ಕಾಡುತ್ತೆ. ಅವ್ರ ಮನೇಲಿ ಏನಾದ್ರು ಮೊಬೈಲಿಂದ ಪ್ರಾಬ್ಲಮ್ ಆದಾಗ, ಹೌದು ಸರ್ವಂತರ್ಯಾಮಿಲಿ ಇದನ್ನು ತೋರಿಸಿದ್ರು, ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ಅವ್ರನ್ನ ಫಾಲೋ ಮಾಡಬೇಕಾಗಿತ್ತು ಅಂತ ಯಾವತ್ತಾದರೂ ಒಂದಿನ ಕಾಡುತ್ತೆ. ಸರ್, ನಾವು ನಿಮ್ಮನ್ನ ಗಮನಿಸಿರುವಂತದ್ದು ಆಟೋ ರಾಜ ಅಂತ ಹೇಳಿ. ಈ ಸಿನಿಮಾದಲ್ಲೂ ಎಲ್ಲೋ ಒಂದು ಕಡೆ ಆಟೋ ರಾಜವನಾಗಿ ಕಾಣಿಸ್ತೀರಾ ಏನು ಅಂತ? ಆಟೋ ನಾಗಡೆ ಅಲ್ಲ, ಇದು ಆಟೋ ರಾಜ ಅಂತ ಹೇಳಿ ಗುರುತಿಸ್ಕೊಂಡಿದಿರಲ್ಲ, ಸೊ ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ಆಟೋ ರಾಜನ್ ತರ ಕಾಣಿಸ್ಕೊತೀರಾ? 100% ಆಗುತ್ತೆ. ಈ ಸಬ್ಜೆಕ್ಟೇ ಹಂಗಿದೆ. ಒಂದು ಮಧ್ಯಮ ವರ್ಗ ಅಂತಂದ್ರೆ ಅವನು ಆಟೋ ಓಡಿಸ್ತಾರೆ, ಇಲ್ಲಾಂದ್ರೆ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಇಲ್ಲಾಂದ್ರೆ ಯಾವುದೋ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ. ಈ ತರ ನನ್ನ ಈ ಸಿನಿಮಾದಲ್ಲಿ ಒಂದು ಸಣ್ಣದೊಂದು ಪ್ರಿಂಟಿಂಗ್ ಪ್ರೆಸ್ ಓನರ್ ಪಾತ್ರ ಇರೋದು ಅನ್ಸುತ್ತೆ. ಈ ಸಿನಿಮಾ ಒಂದು ಒಳ್ಳೆ ಕ್ಯಾರೆಕ್ಟರ್. ಆಟೋ ಡ್ರೈವರ್ಗೂ ಈ ಪರಿಸ್ಥಿತಿ ಬಂದಿರುತ್ತೆ. ಈ ಪರಿಸ್ಥಿತಿ ನನ್ನ ಫ್ಯಾಮಿಲಿ ಆಗಿರುವಂಥ ಒಂದು ಸಣ್ಣ ಸಮಸ್ಯೆಯಿಂದ ಇಡೀ ಫ್ಯಾಮಿಲಿ ಸಫರ್ ಪಡ್ತೀವಲ್ಲ, ಆ ಸಫರ್ ಪಡುವಂಥದ್ದು ನನ್ನಂಥ ವರ್ಗದಲ್ಲೇ ಅಂತಲ್ಲ, ಆಟೋ ಚಾಲಕರು ಮನೇಲೂ ಆಗಿರುತ್ತೆ, ಗಾರೆ ಕೆಲಸವ್ರು ಮಾಡೋರು ಆಗಿರುತ್ತೆ, ಒಬ್ಬ ಬೇಕ್ರಿ ಕೆಲಸ ಮಾಡೋರ ಮನೇಲೂ ಆಗಿರುತ್ತೆ. ಎಲ್ಲರೂ ಮಧ್ಯಮ ವರ್ಗದಲ್ಲಿ ಈ ಥರ ಆಗಿರುತ್ತೆ. ಸೊ ಈ ಸಬ್ಜೆಕ್ಟ್ ಬಂದಾಗ ಎಲ್ರಿಗೂ ಹತ್ರ ಆಗುವಂಥ ಸಬ್ಜೆಕ್ಟು. ಮಧ್ಯಮ ವರ್ಗದವರು ಆಟೋದವರು ಸೇರ್ತಾರೆ, ಆಟೋ ಚಾಲಕರು ಸೇರ್ತಾರೆ. ಸೊ ನನಗೆ ಹತ್ರವಾದದ್ದು ಕಥೆ. ಯಾಕೆಂದರೆ ನನಗೆ 2 ಮಕ್ಕಳಿರೋದ್ರಿಂದ, ಸಣ್ಣ ಮಗಳು ಇರೋದ್ರಿಂದ ಈ ಸಿನಿಮಾ ಮಾಡುವಾಗ ನನ್ನ ಮಗಳಿಗೆ ಏನೋ ಪ್ರಾಬ್ಲಮ್ ಆಯಿತು ಅನ್ನೋ ಅನುಭವ ಆಗಿದೆ, ಆ ಫೀಲ್ ಆಗಿದೆ ನನಗೆ. ಸರ್, ಕೊನೆಯದಾಗಿ ಇನ್ನೇನು ಇದೆ 17ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ದಯವಿಟ್ಟು ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ಬಂದು ನೋಡಿ. ಲೋಕಲ್ ಥಿಯೇಟ್ರುಗಳೆಲ್ಲ ಮುಚ್ಚುತ್ತಾ ಇದ್ದಾರೆ, ಜನ ಬರ್ತಾ ಇಲ್ಲ ಅಂತ. ಒಂದಷ್ಟು ಒಳ್ಳೆಯ ಸಿನಿಮಾಗಳು ಬರ್ತಿದೆ. 100% ನಮ್ಮ ಸಿನಿಮಾ ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ನಿಮಗೆ 150 ರೂಪಾಯಿ ಕೊಡೋ ದುಡ್ಡು ನಮ್ಗೆ ಯಾವುದೂ ಅಲ್ಲ. ಯಾಕೆಂದರೆ ನಮ್ಮ
6 ತಿಂಗಳು 7 ತಿಂಗಳು ನಮ್ಮ ತಂಡ ತುಂಬ ಕಷ್ಟಪಟ್ಟಿರ್ತೀವಿ. ಒಂದು ಪ್ರಾಜೆಕ್ಟ್ 1.25 ಗಂಟೆಲಿ ನೀವು 150 ರೂಪಾಯಿ ಕೊಟ್ಟರೆ ನಿಮ್ಗೊಂದು ಮನೋರಂಜನೆ ಕೊಡಬೇಕು. ಆ ಮನೋರಂಜನೆನ ನಾವು ಸಮಾಜಕ್ಕೆ ಒಂದು ಒಳ್ಳೆ ವಿಷಯ ಹೇಳೋದ್ರ ಮುಖಾಂತರ ಒಂದು ಒಳ್ಳೆ ಮನೋರಂಜನೆನೂ ಕೂಡ ಕೊಡ್ತೀವಿ. ಈ ಸಿನಿಮಾದಲ್ಲಿ ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಸಾಂಗ್ಸ್ ಇದೆ, ಒಂದೊಳ್ಳೆ ನೀತಿ ಹೇಳುವಂಥದ್ದು ನಮ್ಮ ಸಿನಿಮಾದಲ್ಲಿದೆ. ಹಾಗಾಗಿ ನಮ್ಮ ತಂಡ ತುಂಬ ಚೆನ್ನಾಗಿ ಮಾಡಿದ್ದೀವಿ. ನೀವು ಕೊಡೋ ದುಡ್ಡಿಗೆ ಮೋಸನೇ ಆಗಲ್ಲ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ದಯವಿಟ್ಟು ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಆಟೋ ನಾಗರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಐಶ್ವರ್ಯಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.